ರಾಜ್ಯಸಭಾ ಸಭಾಪತಿ ಜಗದೀಪ್ ಧನ್ಕರ್ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲಾಗಿದೆ. ನಿನ್ನೆ ನಡೆದಂತಹ ಕಲಾಪದಲ್ಲಿ ಸಭಾಪತಿ ನಡೆದುಕೊಂಡಂತಹ ರೀತಿಯ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲಾಗಿದೆ. ಪ್ರತಿಪಕ್ಷಗಳ ನಾಯಕರೆಲ್ಲರೂ ಸೇರಿ ಇಲ್ಲ ಈ ಥರ ಇವರು ಅನುಚಿತವಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸಿ ಅವಿಶ್ವಾಸ ನಿರ್ಣಯ ಗೊತ್ತುವಳಿಯನ್ನು ಮಂಡಿಸ್ತಾರೆ. ಕಾಂಗ್ರೆಸ್ ನೇತೃತ್ವದ INDIA ಸದಸ್ಯರು ಇಲ್ಲಿ ಗೊತ್ತುವಳಿಯನ್ನು ಮಂಡಿಸಿದ್ದಾರೆ. ಈ ಪತ್ರಕ್ಕೆ 50ಕ್ಕಿಂತ ಹೆಚ್ಚಿನ ಸದಸ್ಯರು ಸೈನ್ ಕೂಡ ಮಾಡಿದ್ದಾರೆ. TMC, ಆಮ್ ಆದ್ಮಿ ಪಾರ್ಟಿ, ಸಮಾಜವಾದಿ ಪಾರ್ಟಿ, DMK, RJD ಸಂಸದರು ಇದಕ್ಕೆ ಸಹಿ ಹಾಕ್ತಾರೆ. ರಾಜ್ಯಸಭಾ ಕಾರ್ಯದರ್ಶಿಗೆ ಸಹಿ ಹಾಕಿರ್ತಕ್ಕಂಥ ನೋಟಿಸನ್ನು ಪ್ರತಿಪಕ್ಷಗಳು ಕೊಟ್ಟಿವೆ. ಇಲ್ಲಿ ಕಳೆದ ಬಜೆಟ್ ಅಧಿವೇಶನದಲ್ಲಿಯೇ ಅವಿಶ್ವಾಸ ಗೊತ್ತುವಳಿಗೆ ಮಂಡನೆಯನ್ನು ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿದರು. ಆದರೆ ಕೊನೆಯ ಘಳಿಗೆಯಲ್ಲಿ ನಿರ್ಧಾರದಿಂದ ಹಿಂದೆ ಸರಿದಿದ್ವು ಪ್ರತಿಪಕ್ಷಗಳು. ಆಡಳಿತ ಪಕ್ಷದ ಪರವಾಗಿ ಸಭಾಪತಿ ಧನ್ಕರ್ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಪ್ರತಿಪಕ್ಷದ ನಾಯಕರು ಮಾತನಾಡಬೇಕಾದ್ರೆ ಪದೇ ಪದೇ ಅಡ್ಡಿಪಡಿಸ್ತಾರೆ, ಸದನದ ಸದಸ್ಯರ ನಡುವೆ ತಾರತಮ್ಯ ಮಾಡ್ತಾ ಇದ್ದಾರೆ ಇವರು ಎನ್ನುವ ಆರೋಪವನ್ನು ಕೂಡ ಮಾಡಲಾಗಿದೆ. ಅವಿಶ್ವಾಸ ನಿರ್ಣಯದಿಂದ ಸಭಾಪತಿ ವಜಾ ಆಗಿಬಿಡ್ತಾರೆ ಅಂತ ಕೂಡ ಒಂದು ಪ್ರಶ್ನೆ ಇಲ್ಲಿ ರೈಸ್ ಆಗುತ್ತೆ. ಸಹಜವಾಗಿಯೇ ಅಂತಹ ಸಾಧ್ಯತೆ ಬಹಳ ಕಡಿಮೆ. ಅವಿಶ್ವಾಸ ನಿರ್ಣಯ ಮಂಡನೆ ಆದ ಮಾತ್ರಕ್ಕೇ ಅವ್ರನ್ನ ವಜಾ ಮಾಡಬೇಕು ಅಂತೇನು ಕಾನೂನಿಲ್ಲ. ಪ್ರತಿಪಕ್ಷಗಳಿಗೆ ರಾಜ್ಯಸಭೆಯಲ್ಲಿ ಬಹುಮತ ಇಲ್ಲ, ಲೋಕಸಭೆಯಲ್ಲಿ ಕೂಡ ಇದೇ ಪರಿಸ್ಥಿತಿ ಇದೆ ಅಂತ ಗೊತ್ತಾಗಿದೆ ಎಲ್ಲರಿಗೂ ಕೂಡ. ಹೀಗಾಗಿ ಅವಿಶ್ವಾಸ ನಿರ್ಣಯಕ್ಕೆ ಬೆಂಬಲ ಕೊಡುವಂಥ ಸಾಧ್ಯತೆ ಇಲ್ಲ. ಸಭಾಪತಿಗಳನ್ನು ವಜಾ ಮಾಡಬೇಕಾದ್ರೆ ಸರಳ ಬಹುಮತ ಆದರೂ ಅಗತ್ಯ. ಅವಿಶ್ವಾಸ ನಿರ್ಣಯ ಪ್ರಸ್ತಾಪವನ್ನು ಅಂಗೀಕರಿಸಬೇಕಾಗತ್ತೆ. ರಾಜ್ಯಸಭೆಯಲ್ಲಿ 50ಕ್ಕಿಂತ ಹೆಚ್ಚಿನ ಅಂತ ಹೇಳಿದ್ರೆ ಕನಿಷ್ಠ ಒಂದು ಮತವಾದರೂ ಹೆಚ್ಚಿಗೆ ಇರಬೇಕಾಗತ್ತೆ. ಲೋಕಸಭೆಯಲ್ಲಿಯೂ ಕೂಡ ಇದೇ ಅಂತರದಿಂದ ನಿರ್ಣಯ ಪಾಸಾಗಬೇಕಾಗತ್ತೆ. ಆದರೆ ಉಭಯ ಸದನಗಳಲ್ಲಿ ಪ್ರತಿಪಕ್ಷಗಳಿಗೆ ಬಹುಮತ ಅನ್ನೋದೇ ಇಲ್ಲ. ಇದರಿಂದ ಸಭಾಪತಿ ಧನ್ಕರ್ ವಜಾಗೊಳ್ಳುವ ಸಾಧ್ಯತೆ ಇಲ್ಲ ಅಂತಲೇ ಹೇಳಲಾಗ್ತಾ ಇದೆ.